ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ಡೆಕ್ಕನ್ ಹೆರಾಲ್ಡ್, ಪ್ರಜಾವಾಣಿ, ಇನ್ಸೈಟ್ಸ್ IAS ವತಿಯಿಂದ ಗೈಡಿಂಗ್ ಫೋರ್ಸ್ ಎನ್ನುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕಾರ್ಯಾಗಾರವನ್ನು ಈ ಬಾರಿ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ನವೆಂಬರ್ 27ರಂದು ಹಮ್ಮಿಕೊಳ್ಳಲಾಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಸರ್ ಅವರು ಹಾಜರಿದ್ದು ನಿಮಗೆಲ್ಲ ಶುಭ ಹಾರೈಕೆಯನ್ನು ನೀಡಲಿದ್ದಾರೆ. ಈ ಕಾರ್ಯಕ್ರಮ ಜಿಲ್ಲಾಡಳಿತ, ಇನ್ಸೈಟ್ಸ್ IAS, ಪ್ರಜಾವಾಣಿ ಸಹಯೋಗದಿಂದ ನಡೀತಾ ಇದ್ದು ಶಿವಮೊಗ್ಗ ಜಿಲ್ಲೆಯ ಸರಮ್ಯು ರಸ್ತೆಯಲ್ಲಿ ಬರುವಂಥ ಕುವೆಂಪು ರಂಗಮಂದಿರದಲ್ಲಿ ಒಂದು ದಿನ ಒಂದು ಅದ್ಭುತವಾದ ಜ್ಞಾನ ಜಾತ್ರೆ ನಡೀತಾ ಇದೆ. ಸ್ನೇಹಿತರೆ, ಈ ಸಮಾರಂಭದ ವಿಶೇಷತೆಗಳೆಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೇಗೆ ಸಿದ್ಧಗೊಳ್ಳಬೇಕು, ವಿದ್ಯಾರ್ಥಿಗಳೊಂದಿಗೆ ಇಂಟರಾಕ್ಷನ್ ನಡೀತಾ ಇರುತ್ತೆ, ಹಾಗೆ ಉದ್ಯೋಗ ಅವಕಾಶಗಳು ಏನೆಲ್ಲ ಇದೆ ಅದನ್ನ ಹೇಗೆ ಪಡ್ಕೋಬೇಕೆನ್ನುವ ಸಮಗ್ರ ಮಾಹಿತಿ. ಹೈಯೆಸ್ಟ್ ಅಧಿಕಾರಿಗಳು ಅಲ್ಲಿರ್ತಾರೆ, ಅವರು ತಮ್ಮ ಸಕ್ಸಸ್ ಸ್ಟೋರಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾರೆ. ಸಬ್ಜೆಕ್ಟ್ ಎಕ್ಸ್ಪರ್ಟ್ಗಳು ಭಾಗವಹಿಸಿ ಯಾವ ವಿಷಯವನ್ನು ಹೇಗೆ ಟ್ಯಾಕಲ್ ಮಾಡಬೇಕು ಅನ್ನುವಂಥ ಮಾಹಿತಿಯನ್ನು ಕೂಡ ಶೇರ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಈ ಸಮಾರಂಭಕ್ಕೆ ಡೈನಾಮಿಕ್ ಜಿಲ್ಲಾಧಿಕಾರಿಗಳಾದಂಥ ಗುರುದತ್ ಹೆಗಡೆ ಸರ್ ಅವರು, IAS ಅಧಿಕಾರಿಗಳು ಅವರು ಭಾಗವಹಿಸ್ತಾ ಇದ್ದಾರೆ. ಹಾಗೆ ಯಂಗ್ ಅಂಡ್ ಎನರ್ಜೆಟಿಕ್ ಮಿಥುನ್ GK IPS ಅಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಶಿವಮೊಗ್ಗ ಇವರು ಭಾಗವಹಿಸ್ತಾ ಇದ್ದಾರೆ. ಹಾಗೆ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಹೇಮಂತ್ ಎನ್ ಸರ್ ಅವರು, IAS ಅಧಿಕಾರಿಗಳು ಅವರು ಭಾಗವಹಿಸ್ತಾ ಇದ್ದಾರೆ. ಹಾಗೆಯೇ ಇನ್ಸೈಟ್ಸ್ IASನ ಮುಖ್ಯಸ್ಥರಾದಂಥ ವಿನಯ್ ಕುಮಾರ್ GB ಅವರು, ಕರ್ನಾಟಕದಲ್ಲಿ IAS ಬಗ್ಗೆ ಒಂದು ರೆವಲ್ಯೂಷನನ್ನೇ ಕ್ರಿಯೇಟ್ ಮಾಡೋಂಥ ಯುವಕ, ಇವರು ಕೂಡ ಭಾಗವಹಿಸಿ IAS ಪರೀಕ್ಷೆಗಳ ಬಗ್ಗೆ ಉನ್ನತ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ನಾನು ಕೂಡ ಈ ಸಮಾರಂಭದಲ್ಲಿ ನಿಮ್ಮ ಜೊತೆ ಭಾಗಿಯಾಗ್ತಾ ಇದ್ದೇನೆ. ಸ್ನೇಹಿತರೆ, ಈ ಸಮಾರಂಭಕ್ಕೆ ನೀವು ಹಾಜರಾಗಬೇಕು ಅಂತಂದರೆ ಅಲ್ಲಿ ಕ್ರೌಡ್ ಹೆಚ್ಚಿಗೆ ಆಗೋ ಕಾರಣಕ್ಕೆ ರಿಜಿಸ್ಟ್ರೇಷನ್ ಕಂಪಲ್ಸರಿ ಇದೆ. ಇಲ್ಲಿ ಕೆಳಗೆ 2 ನಂಬರ್ ಕೊಡಲಾಗಿದೆ, ನಾಗರಾಜ್ K ಅವ್ರದ್ದು ಮತ್ತು ನಟೇಶ್ ಬಾಯರ್ ಸರ್ದು. ಆ ನಂಬರ್ಗಳಿಗೆ ನೀವು ಕಾಲ್ ಮಾಡಿಕೊಂಡು, ವಾಟ್ಸಪ್ ಮಾಡಿಕೊಂಡು, ಎನ್ರೋಲ್ ಮಾಡಿಕೊಂಡು ಸಮಾರಂಭದಲ್ಲಿ ಹಾಜರಾಗೋದು ಒಳ್ಳೆಯದು. ಯಾಕೆಂದರೆ ಅರೇಂಜ್ಮೆಂಟ್ ಭಾಳ ನೀಟ್ ಆ್ಯಂಡ್ ಪ್ಲ್ಯಾನೆಡ್ ಆಗುತ್ತೆ. ಗೊತ್ತು ನಿಮಗೆ, ಪ್ರಜಾವಾಣಿ ಇಸ್ ದ ಬ್ರ್ಯಾಂಡ್. ಆ ಬ್ರ್ಯಾಂಡನ್ನು ಉಳಿಸ್ಕೊಳ್ಳುವಂಥ ಒಂದು ಯಶಸ್ಸಿನ ಕಾರ್ಯಕ್ರಮ, ನೀವು ಮಿಸ್ ಮಾಡದೆ ಹಾಜರಾಗಬೇಕು. ನಿಮಗೋಸ್ಕರ ನಾನು ಕೂಡ ಕಾಯ್ತಾ ಇರ್ತೀನಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.